चेयरमैन राधिका जी आए हैं। दीपिका मैडम है? राधिका जी? Yes, ನಾನೇ ರಾಧಿಕಾ. Of course. ನನ್ ಕೆಲಸ ಆಗ್ಬೇಕು ಅಂದ್ರೆ I am ready to play any kind of game. Hello, and madam. I don't care for anyone. Madam, I need all the documents by madam, tomorrow. madam. And this time, madam. no excuses. Baba. Hi. ರಾಧಿಕಾ ಹಾಯ್ कैसे आना हुआ? ಇರೋದು ಮುಂಬೈಲೇ ಆದ್ರೂ ನಾವಿಬ್ರು ಕರ್ನಾಟಕದವರು. ಕನ್ನಡದಲ್ಲೇ ಮಾತಾಡ್ಬೋದಲ್ಲ? ಬಾ ಕೂತ್ಕೋ. ವಿಷಯ ಇಲ್ದೆ ರಾಧಿಕಾ ಇಲ್ಲಿ ತನಕ ಬರೋದು ಅಂದ್ರೆ ಏನೋ ವಿಷಯ ಇದೆ, ಹೇಳು. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀನು ಅಜಯ್ ಪಾಟೀಲ್ನ ಮದ್ವೆ ಆಗ್ತಿದ್ಯಾ ಅಂತ ಕೇಳ್ದೆ. ಅವನೊಬ್ಬ ಸಮಯ ಸಾಧಕ. ಅವನ್ ನಿನ್ನ ಮದ್ವೆ ಆಗ್ತಿರೋದು ನಿನ್ ಮೇಲಿನ ಪ್ರೀತಿಯಿಂದಲ್ಲ, ನಿನ್ ಹಿಂದೆ ಇರೋ ಆಸ್ತಿಗೋಸ್ಕರ. ನನ್ನ ಡ್ಯಾಡಿ ನಿನ್ನ ಡ್ಯಾಡಿ ತುಂಬಾ ಒಳ್ಳೆ ಸ್ನೇಹಿತರು. ಆ ಸಲಿಗೆಯಿಂದ ಹೇಳ್ತಾ ಇದೀನಿ, ಅವನ್ನ ಮರ್ತ್ ಬಿಡು. ವಾಟ್? ನಿಮ್ಮ ತಂದೆ ಹತ್ರ PA ಆಗಿ ಸೇರಕ್ ಮುಂಚೆ ನಮ್ ಕಂಪನಿಲಿ ಅಸಿಸ್ಟೆಂಟ್ ಆಗಿದ್ದ ಅಂತ ನಿನಗೂ ಗೊತ್ತು. ಅವನ್ ಟ್ಯಾಲೆಂಟ್ ನ ಗುರ್ತ್ ಮಾಡಿದ್ದೆ ನಾನು. ಆಗ್ಲೇ GM ಪೋಸ್ಟ್ ಕೂಡ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಪೋಸ್ಟ್ಗೆ ಟ್ಯಾಲೆಂಟ್ ಜೊತೆ ಕ್ಯಾರೆಕ್ಟರ್ ಇರ್ಬೇಕಲ್ವಾ? ಅದೇ ಅವನಿಗಿಲ್ಲ. ಅದಕ್ಕೆ ಅವನನ್ನ ಕಿತ್ ಹಾಕ್ತೆ. ನೀನ್ ನೋಡಿದ್ರೆ ಅವನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ಅಲ್ದೆ ಮದ್ವೆ ಆಗ್ತೀನಿ ಬೇರೆ ಹೇಳ್ತಿದ್ಯಲ್ಲ. ನೋಡು ರಾಧಿಕಾ, ನೀನು GM ಪೋಸ್ಟ್ ಕೊಡ್ತೀನಿ ಅಂತ ಅದ್ ಎಷ್ಟೋ ಜನಕ್ಕೆ ಆಸೆ ತೋರ್ಸಿದ್ಯಾ. ಅದ್ರಲ್ಲಿ ಅಜಯ್ ಪಾಟೀಲ್ ಕೂಡ ಒಬ್ರು. ಇಷ್ಟಕ್ಕೂ ಅವ್ರಿಗೆ ಯಾರಿಗೂ ಪ್ರಮೋಷನ್ ಕೊಡ್ಬೇಕು ಅಂತ ಉದ್ದೇಶನೇ ನಿನ್ಗಿಲ್ಲ ಅಂದ್ರೆ ನನ್ ಮಾತಲ್ಲಿ ನಿನಗ್ ನಂಬಿಕೆ ಇಲ್ಲ ಅಲ್ವಾ? ಇಲ್ಲ ರಾಧಿಕಾ, ನೀನು ಯಾವ ಸಲಿಗೆಯಿಂದ ನನ್ನ ಹತ್ರ ಮಾತಾಡಕ್ ಬಂದ್ಯೋ ಅದೇ ಸಲಿಗೆಯಿಂದ ನಾನು ಹೇಳ್ತಿದ್ದೀನಿ. ದಯವಿಟ್ಟು ಬೇರೆಯವ್ರ ಭಾವನೆಗಳ ಜೊತೆ ಆಟ ಆಡೋದನ್ನ ಬಿಟ್ಬಿಡು. ನಾನ್ ಬಂದಿದ್ದು ನಿನಗ್ ಒಳ್ಳೇದಾಗ್ಲಿ ಅಂತ ಅಡ್ವೈಸ್ ಮಾಡಕ್ಕೆ, ನಿನ್ ಲೆಕ್ಚರ್ ಕೇಳಕ್ಕಲ್ಲ. ಇಲ್ಲ ರಾಧಿಕಾ, ನೀನಿಲ್ ಬಂದಿರೋದು ಅಜಯ್ ಪಾಟೀಲ್ ಮೇಲಿರೋ ದ್ವೇಷಕ್ಕೆ. ಡೋಂಟ್ ಬಿ ಸೋ ಆರಗೆಂಟ್. ಬೆಟರ್ ಕನ್ಸಲ್ಟ್ ಅ ಡಾಕ್ಟರ್. ಏನ್ ಡಾಕ್ಟ್ರೆ, ನಿಮ್ಮನ್ ಕನ್ಸಲ್ಟ್ ಮಾಡ್ಲೇಬೇಕಾ? ಅದು ನನ್ನ ಫ್ರೆಂಡ್ ವಿಷಯದಲ್ಲಿ. ಮದ್ವೆ ಅನ್ನೋದು ಅವರ ವೈಯಕ್ತಿಕ ವಿಷಯ. ಅದರಲ್ಲಿ ನೀನು ಆಟ ಆಡೋದು ನನಗೇನು ಸರಿ ಅನ್ನಿಸ್ತಿಲ್ಲ. ಅದು ಮದ್ವೆಗಿನ್ನೂ 10 ದಿವಸ ಇರುವಾಗ. ಅವನ್ ಒಳ್ಳೆಯವನಲ್ಲ, ಅದಕ್ಕೆ ಹೇಳ್ದೆ. ಅದ್ರಲ್ಲೇನ್ ತಪ್ಪು? ತಪ್ಪು ಸರಿ, ಒಳ್ಳೇದು ಕೆಟ್ಟದು ಇದನ್ನೆಲ್ಲ ನಾನು ನೀನು ಜಡ್ಜ್ ಮಾಡ್ಬಿಟ್ರೆ ಸಾಕ? ನೀನು ನನ್ ಪಾಲ್ಗೆ ತುಂಬಾ ಒಳ್ಳೆ ಹುಡುಗಿ, ಹಾಗಂತ ಎಲ್ರೂ ನಿನ್ನ ಹಾಗೆ ಅನ್ಕೊಳ್ತಾರ? ಹೇಳು. ಯಾರ್ ಏನಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ನನಗೇನ್ ಅನ್ಸುತ್ತೋ ಅದನ್ನೇ ನಾನ್ ಮಾಡೋದು. That's it. ಆಹಾಹಾಹಾ, ಇದಕ್ಕೇನು ಕಮ್ಮಿ ಇಲ್ಲ. ನೀನಿನ್ನು ಆ 5 ವರ್ಷದ ರಾಧು ಪುಟ್ಟಿ ತರನೇ ಕಾಣ್ತಿದ್ಯಾ ನನ್ ಕಣ್ಗೆ. ಆಗ ಐಸ್ ಕ್ರೀಮ್ ತಿನ್ಬೇಡ, ಕೋಲ್ಡ್ ಆಗುತ್ತೆ, ಚಾಕ್ಲೇಟ್ ತಿನ್ಬೇಡ, ಹುಳ್ಕಲಾಗುತ್ತೆ ಅಂದ್ರೆ ಹೀಗೆ ಮುಖ ಊದಿಸ್ಕೊಳ್ತಿದ್ದೆ ನನ್ ಚಿನ್ನ. ಹಠದ ಜೊತೆನೆ ಆಟ ಆಡ್ಕೊಂಡ್ ಬೆಳ್ದೋಳಲ್ವಾ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನಾನ್ ನಿನ್ ಫ್ಯಾಮಿಲಿ ಫ್ರೆಂಡ್ ಅಲ್ವಾ? ಫ್ರೆಂಡು, ಫಿಲಾಸಫರು, ಗೈಡು, ಗಾರ್ಡಿಯನ್ನು, ಡಾಕ್ಟರು, ಟೀಚರು, ಕೇರ್ ಟೇಕರು, ಎಲ್ಲ ನಾನೇ ಅಂದ್ಮೇಲೆ ನೀನ್ ಯಾವುದೇ ವಿಷಯದಲ್ಲಿ ತೀರ್ಮಾನ ತಗೊಳ್ಬೇಕಾದ್ರೂ ನನ್ನ ಕನ್ಸಲ್ಟ್ ಮಾಡ್ಬೇಕು. ಓಕೆ? ಓಕೆ. ಹೌದು, ನಾಳೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಎಂದೆ? ಎಸ್ ಆಂಟಿ, IDBI ಮೀಟಿಂಗ್ ಇದೆ. ನೀನೇ ಹೋಗ್ಬೇಕಾ? ಬೀಯಿಂಗ್ ದ ಚೇರ್ಪರ್ಸನ್ ಆಫ್ ದ ಕಂಪನಿ, ಆ ಮೀಟಿಂಗ್ ನ ನಾನೇ ಅಟೆಂಡ್ ಮಾಡ್ಬೇಕು. ಒಬ್ಳೇ ಹೋಗ್ತಿದ್ಯಾ? ಇಲ್ಲ, ಬಬ್ಲೂನು ಬರ್ತಿದ್ದಾನೆ. ಬಬ್ಲೂನಾ? ಇವನಾ? ನೀನೇ ಕಂಪ್ನಿನಾ? ನೋಡೋಣ. ಅಲ್ಲಿ ಹೋದ್ಮೇಲೆ ಬೋರ್ ಅನ್ಸಿದ್ರೆ ಟೈಮ್ ಪಾಸ್ಗೆ ಯಾವನಾದ್ರೂ ಬಕ್ರ ಸಿಗ್ತಾನೆ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್. ತಗೊಳ್ಳಿ ನಿಮ್ ಸರ್ವಿಸ್ ಚಾರ್ಜ್. ಥ್ಯಾಂಕ್ ಯು. ಬಣ್ಣ ಬಣ್ಣದ ಕಾಚುಗಳು ತಗೊಳ್ಳಿ. ಎಲ್ಲರ ಮುಂದೆನಾ? ಗುರು ಹಾಕೊಳ್ಳೋದೇ ಉಂಟಂತೆ, ತಗೊಳ್ಳೋಕೇನಪ್ಪ ನಾಚಿಕೆ. ತಗೋ. ಪ್ಲೀಸ್ ಟೇಕ್ ಯುವರ್ ಬಿಲ್ಸ್. ಥ್ಯಾಂಕ್ ಯು.
ಜಲ್ಲಿ. ಹಲೋ, ಬರೀ ಥ್ಯಾಂಕ್ಸ್ ಸಾಕಾಗಲ್ಲಮ್ಮ, ಸರ್ವಿಸ್ ಚಾರ್ಜ್ ಕೊಡ್ತೀನಪ್ಪ. ಕೊಡದೇ ಇದ್ರೆ ಬಿಡ್ತೀಯಾ ನೀನು? ಏನ್ ಮಾರ ಇಷ್ಟೊಂದು ದೊಡ್ಡ ಪುಸ್ತಕ ತಂದಿದೀಯಾ? ಇದ್ರಲ್ಲಿರೋ ಇಷ್ಟು ಅಡಿಗೆನ ಒಂದೇ ದಿನ ಮಾಡಿ ಹಾಕು ಅಂತಾಳೆ ಹೆಂಡತಿ. ನಿಮ್ ಹೆಂಡತಿ ತಾನೇ ಮಾಡಾಕ್ತೀರಾ? ಬೇರೆಲ್ಲ ತಾನೆ ಮಾಡಿ ಹಾಕ್ರಿ. ಅರ್ಥವಾಯ್ತು ಬಿಡು. ನಂದಗೋಪಾಲ, ಬೆಳಿಗ್ಗೆಯಿಂದ ನೀನ್ ಡಾರ್ಲಿಂಗು ನಂದಗೋಪಾಲ್ ಬರ್ಲಿಲ್ವಾ ಅಂತ ಒಂದೇ ಸಮ ಕೇಳ್ತಾ ಇದಾರಪ್ಪ ಸುಡುಗಾಡು. ಅಲ್ಲರ್ಸಕ್ ಬೇರೆ ಯಾರು ಸಿಗ್ಲಿಲ್ವಂತ ಅವ್ರಿಗೆ. ಸರ್, ನಿಮ್ಮನ್ನ ನರಿಸುಬ್ಬು ಅವ್ರು ಕರೀತಿದ್ದಾರೆ. ಬಂದ್ಬಿಡಕಣು, ಕೆಲ್ಸದ್ರೆ ನಾಲ್ಗೆ ನಾಯಿಗೆ ಹಾಕ್ಬಿಡ್ತಾನೆ. ಸುಡುಗಾಡು, ಇವತ್ತು ನಂದಗೋಪಾಲ್ಗೆ ಒಳ್ಳೆ ಕಲೆಕ್ಟ್. ಅವನೇನಿಲ್ಲಿ ಕಲೆಕ್ಟ್ ಆಗಿರೋ ದುಡ್ಡನ್ನ ಮನೆಗೆ ತಗೊಂಡೋಗ್ತಾನೆ, ಮತ್ತೆ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಕೊಡ್ತಾನೆ, ಹೋಗ್ತಾನೆ. ಅವನು ಮಗಳನ್ನೂ ಅನಾಥಾಶ್ರಮದಿಂದಲೇ ತಂದು ಸಾಕ್ತಾ ಇದ್ದಾನಂತೆ. ಸುಮ್ನೆ ಅರ್ಥವಾಯ್ತು ಬಿಡಿ ಅಂದ್ರೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮ ಅಪ್ಪಂಗೆ ಹುಷಾರಿಲ್ಲದೆ ಇದ್ದಾಗ ಇವನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಔಷಧಿ ಉಪಚಾರ ಎಲ್ಲ ಮಾಡಿ ಆಸ್ಪತ್ರೆ ದುಡ್ಡನ್ನೂ ಕೊಟ್ಟು ನಮ್ಮ ಅಪ್ಪನ ಮನೆ ಕರ್ಕೊಂಡ್ಬಿಟ್ನಪ್ಪ. ನಾನ್ ದುಡ್ಡು ಕೊಡಕ್ ಹೋದ್ರೆ ₹1 ಇಸ್ಕೊಳ್ಳಿಲ್ಲ ಪುಣ್ಯಾತ್ಮ. ಮತ್ತೆ ₹10 ಸರ್ವಿಸ್ ಚಾರ್ಜ್ ಕೊಡ್ಲಿಲ್ಲ ಅಂತ ಜೇಬ್ಗೆ ಕೈ ಹಾಕಿದ್ದ. ಸರ್ವಿಸ್ ಚಾರ್ಜ್ ಬೇರೆ, ಸೆಂಟಿಮೆಂಟೇ ಬೇರೆ. ನಿನ್ ಬಿಟ್ಟ ಏನೇ ಗೊತ್ತು ನಿನ್ಗೆ? ಬರೀ ಒಂದ್ ಕಂಪ್ಯೂಟರ್ ಅಲ್ಲಾಡ್ಸ್ಬಿಟ್ರೆ ಆಗೋಯ್ತಾ? ಇನ್ನೇನ್ ಅಲ್ಲಾಡ್ಸ್ಬೇಕು ಸರ್? ಅಲ್ಲ, ಇವಾಗ ಯಾವ ಅಕೌಂಟ್ ಬೇಕು ಸರ್ ನಿಮ್ಗೆ? ನೀನ್ ಪಿಂಡ ಇನ್ಯಾವ್ದು? RJ ಎಂಟರ್ಪ್ರೈಸಸ್ ಸರ್. ಅದೇ ಅಲ್ವಾ ಸರ್ ಇಲ್ಲಿರೋದು? ನೋಡಿ ಸರ್, ಸುಮ್ನೆ ಟೆಸ್ಟ್ ಮಾಡೋಣ ಅಂತ ಕೇಳಿದ್ದು. ಯೋ ಬರೇ, ಅದ್ ಸರಿ, ಯಾವಾಗ್ಲೂ ಆಫೀಸ್ನಲ್ಲಿ ಎಲ್ಲಾರ ಎದುರುಗಡೆ ನರಿ ಕುರಿ ಅಂತ ನನ್ನನ್ನ ಗೇರೆ ಮಾಡ್ತಿರ್ತೀಂತಲ್ಲ ನೀನು. ಯಾವಾಗಾದ್ರೂ ನಾಲ್ಗೆ ತಡವರ್ಸಿದಾಗ ಕರಿ ಹೋಗಿ ನರಿ ಆಗ್ಬಿಡುತ್ತೆ. ಮುಚ್ಚು ಬಾಯ್. ಮೇ ಐ ಕಮ್ ಇನ್ ಸರ್? ನಿನ್ ಪಿಂಡ ಏನಮ್ಮ ಅದು? ಸರ್, ಮುಂಬೈಯಿಂದ ಮೇಲ್ ಬಂದಿದೆ. ನಾಳೆ MD ಮೇಡಮ್ ಬ್ಯಾಂಗ್ಳೂರ್ ಆಫೀಸಿಗೆ ಬರ್ತಾ ಇದಾರಂತೆ. ಹೌದಾ? ಸರಿ, ನೀನು ಹೋಗು. ಏನಪ್ಪ ಮಾಡೋದು? MD ಬೇರೆ ಬರ್ತಾ ಇದ್ದಾನೆ. ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ ನಿಂತ್ಕೊಂಡು? ನಿನ್ ಪಿಂಡ ತಗೊಳಯ್ಯ, ಇದನ್ನೆಲ್ಲ ತಗೊಂಡೋಗಿ ಸರಿಯಾಗಿ ವರ್ಕೌಟ್ ಮಾಡ್ಕೊಂಡು ಮಾಡ್ತೀನಿ ಸರ್, ಸಕ್ಕತ್ತಾಗಿ ಮಾಡ್ತೀನಿ. ನೀವು ಕೇರ್ ಮಾಡಿದಾರ ಈ ಕಂಪ್ಯೂಟರ್ ಬ್ರೈನ್ ನ ಮೇಡಮ್ ನೋಡಿ ಶಬ್ಬಾಷ್ ಅನ್ಬೇಕು. ಹಂಗ ಮಾಡಿ ತೋರಿಸ್ತೀನಿ. ಅದೆಲ್ಲ ಮಾಡ್ಬೇಕು ಅಂದ್ರೆ ಚಡ್ಡಿ ಹಾಕೊಂಡು ಪ್ರೈಮರಿ ಸ್ಕೂಲ್ಗೆ ಹೋಗಿ ಓದ್ಕೊಂಡ್ ಬರ್ಬೇಕು. ಯಾಕೋ ಪುಟ್ಟ ಡಲ್ ಆಗಿದ್ಯಾ? ಏನಾಯ್ತು? ನೀನು ನನ್ನ ಸ್ವಂತ ಡ್ಯಾಡಿ ಅಲ್ವಂತ. ಯಾರು ಹಂಗ ಹೇಳಿದ್ದು? ಪಿಂಕಿಗೆ ಅವ್ರ ಮಮ್ಮಿ ಹೇಳಿದ್ರಂತೆ. ಪಿಂಕಿ ರಮ್ಮ ಮಂಕಿ. ನೋಡಿದ್ಯೋ, ಡ್ಯಾಡಿ ಅಂದ್ರೆ ಡ್ಯಾಡಿ ಅಷ್ಟೇ. ಸ್ವಂತ ಡ್ಯಾಡಿ, ಬಾಡಿಗೆ ಡ್ಯಾಡಿ ಅಂತೆಲ್ಲ ಏನು ಇರಲ್ಲ. ಈ ನಿನ್ ಡ್ಯಾಡಿ ಇರೋವರೆಗೂ ನಿನ್ಗೇನು ತೊಂದರೆ ಆಗಲ್ಲ. ಓಕೆನಾ? ತೊಂದರೆ ಇರೋದು ಅಳಿರ ಭವಿಷ್ಯದಲ್ಲೇ. ಅದಕ್ಕೂ ಪರಿಹಾರ ಇದೆ. ತಾನೆ, ನಮ್ ಮೀಟ್ರು ಬೀಳೋದು, ನಿಮ್ ಮೀಟ್ರು ಹೇಳೋದು. ಅದ್ ಸರಿ, ಅದೇನು ನಿಮ್ ಶ್ರೀಮತಿ ಅವರು ಯಾವಾಗ್ಲೂ ನುಗ್ಗೆಕಾಯಿನೇ ಎಷ್ಟಿರ್ತಾರಲ್ಲ? ಕವಡೆ ಹಾಕೋದಿಕ್ಕೆ ಶಕ್ತಿ ಬರ್ಲಿ ಅಂತ. ಒಂದ್ ನಿಮಿಷ, ನಮ್ಮ ಅಳಿಯಂದ್ರು ಬಂದ್ರು, ಬರ್ತೀನಿ. ಆಯ್ತಾಯ್ತು. ನೀನೇನೆ ಬೀದಿಲಿ ಹೋಗೋರು ಬರೋರು ಮುಂದೆಲ್ಲ ನಾನ್ ನುಗ್ಗೆಕಾಯಿ ತಿನ್ನೋದನ್ನ ಠಾಮ್ ಮಾಡ್ತಾ ಇದ್ಯಾ? 25 ವರ್ಷದಿಂದ ತಿಂತಾನೆ ಇದೀರಾ, ಏನ್ ಬಂತು ಪ್ರಯೋಜನ? ಅಳಿಯಂದ್ರೆ ಬಂದ್ರ? ಅಳಿಯಂದ್ರೆ, ನಾನ್ ಕೇಳಿ ಸ್ಮಾರ್ಟ್ ಫೋನ್ ತಂದಿಲ್ಲ. ನಾನೇ ಹೇಳಿದ್ದು ತರಬೇಡಿ ಅಂತ. ಯಾಕಮ್ಮ? ಸ್ಮಾರ್ಟ್ ಫೋನ್ ಇಟ್ಕೊಂಡು ಆನ್ಲೈನ್ ನಲ್ಲಿ ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡಿ ನಮ್ಮ ಅಳಿಯಂದ್ರಿಗೊಂದು ಇಂಪೋರ್ಟೆಡ್ ಕಾರ್ ಕೊಡ್ಸೋದು ನಿನ್ಗಿಷ್ಟ ಇಲ್ವಾ? ಮೊದಲು ನಿಮ್ ರೇಸು, ಇಸ್ಪಿಟ್ಟು, ಸಿಗರೇಟು ಇವನ್ನೆಲ್ಲ ಬಿಡಿ. ನಿಮ್ಗೆ ಸ್ಮಾರ್ಟ್ ಫೋನ್ ಎಲ್ಲ ಬೇಕಿಲ್ಲ, ನೀವ್ ಸ್ಮಾರ್ಟ್ ಆಗಿರೋದ್ ನೋಡಿ. ರೀ ಶಾಸ್ತ್ರಿಗಳೇ, ಹೇಳ್ರಿ ನನ್ನ ಮಗಳಿಗೆ, ನಮ್ಮ ಅಳಿಯಂದ್ರಿಗೆ ಫಾರಿನ್ ಕಾರ್ ಕೊಡ್ಸೋ ಯೋಗ ನಿಮ್ಮ ಅಪ್ಪನಿಗಿದೆ ಅಂತೇಳಿ ಹೇಳಿ. ನೀವು ನಿಮ್ಮ ಅಳಿಯನಿಗೆ ಫಾರಿನ್ ಕಾರ್ ಕೊಡಿಸ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಅಳಿಯನ ಜಾತಕದಲ್ಲಿ ಮುಂದೆ ಫಾರಿನ್ ಕಾರ್ ಅಲ್ಲಿ ಓಡಾಡೋ ಯೋಗ ಇದೆ. ಕೇಳಿಸ್ಕೊಂಡಿಯಾ? ಅಪ್ಪ, ನಿಮ್ ಫಾರಿನ್ ಕಾರ್ ಬಿಲ್ಡಪ್ ಎಲ್ಲ ಬೇಡ. ಊರಲ್ಲಿರೋ TVS 50ನ ಉಳಿಸ್ಕೊಳ್ಳಿ. ಬನ್ರಿ. ಅಳಿಯಂದ್ರೆ, ಈ ಹಳೆ ಮಾಡೆಲ್ ಕನ್ನಡಕ ಚೆನ್ನಾಗಿಲ್ಲ, ಹೊಸದು ಗೋಲ್ಡ್ ಫ್ರೇಮ್ ಇರೋದು ತಗೋಬೇಕಿತ್ತು. ಯಾಕಮ್ಮ? ಫ್ರೇಮ್ ಗೋಲ್ಡ್ ಇಲ್ಲ ಅಂದ್ರೆ ನಿನ್ನ ಕಣ್ ಕಾಣಿಸಲ್ವಾ? ಹಾಗಲ್ಲಮ್ಮ, ಇದು ನೋಡೋದಿಕ್ಕೆ ಅಷ್ಟು ಚೆನ್ನಾಗಿಲ್ಲ. ನೋಡು, ಬೇರೆಯವ್ರಿಗೆ ನಿನ್ ಕನ್ನಡಕ ಚೆನ್ನಾಗ್ ಕಾಣೋ ಅಗತ್ಯ ಇಲ್ಲ. ನಿನ್ ಕಣ್ ಚೆನ್ನಾಗ್ ಕಾಣಿಸಿದ್ರೆ ಸಾಕು. ಈ ವಯಸ್ಸಲ್ಲಿ ನೀನ್ ನೋಡ್ಕೋಬೇಕಾಗಿರೋದು ಅಲಂಕಾರನಲ್ಲ, ಆರೋಗ್ಯನ.
ಭಾವ ನಾನ್ ಜೀನ್ಸ್ ಪ್ಯಾಂಟ್ ಕೇಳಿದ್ನಲ್ಲ ತಂದ್ರ? ನಿನಗ್ ಯಾಕೆ ಜೀನ್ಸ್ ಪ್ಯಾಂಟು? ನೋಡು, ನಿನ್ಗೆ ಅಷ್ಟೊಂದು ಆಸೆ ಇದ್ರೆ ಮದುವೆ ಆದ್ಮೇಲೆ ನಿನ್ ಗಂಡನ ಹತ್ರ ಕೊಡಿಸ್ಕೊಂಡು ಹಾಕೊಂಡು ಊರೆಲ್ಲ ಮೆರವಣಿಗೆ ಮಾಡು. ಈಗ ಟ್ರೈನಿಗೆ ಲೇಟ್ ಆಗ್ತಿದೆ, ಮೊದ್ಲು ಹೊರಡಿ. ಬನ್ರಿ ಬಂದ್ಬಿಟ್ರು ಒಬ್ಬೊಬ್ರು ಒಂದೊಂದು ಪಟ್ಟಿ ಹಿಡ್ಕೊಂಡು. ರೀ, ಸ್ವೀಟ್ ತರಕ್ ಹೇಳಿದ್ನಲ್ಲ ತಂದ್ರ? ಅಲ್ಲ ಕಣೆ, ಅವ್ರು ಕೇಳಿದ್ರಲ್ಲಿ ತಪ್ಪೇನ ಇದೆ? ಅವ್ರಿಗೊಬ್ಬ ಗಂಡು ಮಗ ಇದ್ದರೆ ಕೇಳ್ತಾ ಇರ್ಲಿಲ್ವಾ? ಅಳಿಯಾದ್ರ ಮಗನ್ ತರ ತಾನೆ. ಏನಪ್ಪ ಕೇಳಿದ್ರಪ್ಪ, ಅವ್ರೇನ್ ಅನ್ಕೊಳಲ್ಲ? ಈಗ ನಮ್ಮ ಅಳಿಯನ್ ಕೈಲಿ ಏನೋ ಆಗಲ್ಲ ಅನ್ಕೊಳಲ್ವಾ? ನೀವ್ ಹೇಳ್ತಾ ಇರೋದು ನಿಜ ರೀ, ಆದ್ರೆ ಅವ್ರು ಕೇಳ್ತಾ ಇರೋದೆಲ್ಲ ಆಡಂಬರಕ್ಕೋಸ್ಕರ. ಅದ್ರಲ್ಲಿ ಒಂದಾದ್ರೂ ಅವಶ್ಯಕತೆ ಇರೋದಿದ್ಯಾ? ನೀವೇ ಹೇಳಿ. ಇಷ್ಟಕ್ಕೂ ನೀವು ಕಾಸು ಜೋಡಿಸಿ ರಜನಿ ಮದ್ವೆಗೆ ಅಂತ ತಿಂಗಳು ಚೀಟಿ ಕಟ್ತಿದ್ರ ತಾನೆ? ಅದೆಲ್ಲ ಸರಿ ಚಿನ್ನ, ಆದ್ರೂ ಅವ್ರು ನನ್ನಲ್ಲಿ ಬೇಜಾರು ಮಾಡ್ಕೊಳಲ್ವಾ? ಅದಕ್ಕೆ ಅಲ್ವಾ ನಂದು ಡಾರ್ಲಿಂಗ್ ಎಲ್ರಿಗೂ ಉತ್ತರ ಕೊಟ್ಕೊಂಡು ಎಲ್ಲ ತಪ್ಪು ನನ್ ಮೇಲೆ ಹಾಕೊಂಡಿದ್ದು. ಅದು ಎಲ್ಲ ತಪ್ಪುಗಳು ನಿನ್ ಮೇಲೆ ಹಾಕೋತಾ ಇದೀಯಾ? ನನ್ನನ್ನು ಒಂದ್ಸರಿ ನಿನ್ ಮೇಲೆ ಹಾಕೋ. ಬಿಗ್ ತಿನ್ನು ಚಿನ್ನ. ನನ್ ಫೈಲ್ ಅಲ್ಲೇ. ಯಾವ ಫೈಲು? ಬೀರುಲಿತ್ತಲ್ಲ, ಬ್ಲೂ ಫೈಲು. ಎಲ್ಲ ಹೋಯ್ತು? ಇಲ್ಲೇ ಇಟ್ಟಿದ್ನಲ್ಲ, ಕಾಣ್ತಾ ಇಲ್ಲ. ಇಲ್ಲೇ ಇತ್ತಲ್ಲ ಅಂದ್ರೆ ಈಗೆಲ್ಲೇ ಹೋಯ್ತು? ಅಯ್ಯೋ ದೇವ್ರೆ, ಎಲ್ಲಾದ್ರೂ ಬಿಸ್ಕಿಸ್ ಹಾಕ್ಬಿಟ್ಲೇನಪ್ಪ. ನಾನ್ ಯಾಕ್ರಿ ಬಿಸಾಕ್ಲಿ? ಮತ್ ಏನಾಯ್ತೆ? ಹಾ ಗೊತ್ತಾಯ್ತು. ಮೊನ್ನೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಿಮ್ ಹಳೆ ಬುಕ್ಸು ಫೈಲ್ಸು ಎಲ್ಲ ಒಟ್ಟಿಗೆ ಸೇರಿಸಿ. ಏನೆಲ್ಲ ಒಟ್ಟಿಗೆ ಸೇರಿಸಿ ಹಳೆ ಪೇಪರ್ ಹಾಕ್ಬಿಟ್ಟೇನೆ. ಅಷ್ಟು ತಡ್ಡಿ ಏನ್ರಿ ನಾನು? ಅರ್ಥ ಇಲ್ದೆ ಮಾತಾಡ್ಬಿಡಿ. ಮೇಲೆ ಅಟ್ಟೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಅಟ್ಟೆ ಬಾಕ್ಸ್ ಇಟ್ಟಿದ್ಯಾ? ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ನನಗೆ. ಗೊತ್ತು ಮಹಾನ್ ಭಾವ. ನೀವ್ ಬರ್ದಿರೋ ಥೀಸಿಸ್ ಬಿಸಿನೆಸ್ ಅಂಡ್ ಸೋಷಿಯಲ್ ಡೈನಾಮಿಕ್ಸ್ ಬಗ್ಗೆ, ಅಂದ್ರೆ ಆರ್ಥಿಕ ಮತ್ತು ವಾಸ್ತವತೆಗಿರೋ ಸಂಬಂಧ. ತಗೊಳ್ಳಿ. ಒಂದು ಚೆನ್ನಾಗಿದ್ರೆ ಇನ್ನೊಂದು ಹೇಗ್ ಹಾಳಾಗುತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇದಕ್ಕೆಲ್ಲ ನೀವು ಬರ್ದಿರೋ ಸಲಹೆಗಳು ಸೂಚನೆಗಳು. ಅಷ್ಟೇ ಅಲ್ಲಮ್ಮ, ಇದೇ ವಿಷಯನ ಗೊತ್ತು ಇದೇ ವಿಷಯನ ದ ಗ್ರೇಟ್ ಆರ್ಜಿ ಅವರು ತಾವು ಬರ್ದಿರೋ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅಲ್ಲ, ಫೈಲ್ ಹುಡ್ಕೋ ಇಷ್ಟು ಚಿಕ್ಕ ವಿಷಯಕ್ಕೆ ಕೋಳಿ ಜಗಳನಾ? ದೀಚು ಪುಟ್ಟ, ನಿನ್ ಟಿಫನ್ ಕ್ಯಾರೆಲ್ಲ ಪ್ಯಾಕ್ ಆಯ್ತಾ? ನಿನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ. ಓಕೆ ಓಕೆ ಪಪ್ಪ. ಇದೇನ್ರಿ ಫಂಕ್ಷನ್ಗೆ ಅಂತ ಇಟ್ಕೊಂಡಿದ್ ಶರ್ಟ್ ನ ನೀವ್ ಇವತ್ತೇ ಹಾಕೊಂಡಿದ್ದೀರಲ್ಲ? ಇವತ್ ನಮ್ಮ ಆಫೀಸಲ್ಲೂ ಫಂಕ್ಷನ್ ತರನೇ ಕಣೆ. ನಮ್ಮ MD ಅವ್ರು ಬರ್ತಾ ಇದಾರೆ, ದ ಗ್ರೇಟ್ ಆರ್ಜಿ ಅವ್ರ ಮಗಳು. ನಿಮ್ ಲೇಡಿ ಬಾಸ್ ರಾಧಿಕಾ ಅವರಾ? ಎಸ್, ನಮ್ ಲೇಡಿ ಬಾಸ್, ನಮ್ ಬಿಗ್ ಬಾಸ್, ನಮ್ ಡೈನಮಿಕ್ ಬಾಸ್, ನಮ್ ಆನ್ ಅಂಡ್ ಓನ್ಲಿ ಬಾಸ್, ನಮ್ ಬಾಸ್. ಹೆಂಗೆ ಅಲ್ಲಿಗೆ ನಿಲ್ಸಿ. ಅವಳು ಬಂದ್ರೆ ನಿಮಗೇನ್ರಿ ಅಷ್ಟೊಂದು ಖುಷಿ? ಅಲ್ಲೇ ತೋರ್ಸ್ಬಿಟ್ಟಲ್ಲ ಹೆಂಗಸ್ರ ಬುದ್ಧಿನ. ಅಲ್ಲ ಕಣೆ, ನಾನೇ ಲೇಡೀಸ್ ವಿಷಯದಲ್ಲಿ ಅಷ್ಟೊಂದು ವೀಕ್ ಅನ್ಕೊಂಡಿದ್ದೇನೆ. ಗೊತ್ತು. ಈಗ ಅವ್ರ ಆಫೀಸಿಗೆ ಬರ್ತಾ ಇರೋದು ಒಳ್ಳೆ ವಿಷಯ. ನಾನ್ ಬರ್ದಿರೋ ಥೀಸಿಸ್ನ ನಾನೇ ಅವ್ರ ಕೈ ಕೊಟ್ಬಿಟ್ಟು. ಅಲ್ಲ ರೀ, ಇದೇ ಥೀಸಿಸ್ ನ 3 ವರ್ಷದ ಹಿಂದೆ ಬಾಂಬೆಗೆ ಹೋದಾಗ ಆರ್ಜಿ ಸರ್ ಕೊಟ್ಟಿದೆ ಅಂತ ಹೇಳಿದ್ರಿ. ಅದು ಆರ್ಜಿ ಸರ್ ಅವ್ರ ಸೆಕ್ರೆಟರಿ ಕೈ ಕೊಟ್ಬಿಟ್ಟು ಅದನ್ನ ಆರ್ಜಿ ಸರ್ ಕಣ್ಣು ಕಾಣಿಸೋಂಗ್ ಇಡು ಅಂತಂದೆ. ಅವನಿಗೆ ಪಾರ್ಟಿ ಬೇರೆ ಕೊಡ್ಸಿದ್ದೆ. ವೇಸ್ಟ್ ನನ್ನ ಮಗ ಎಲ್ಲಿ ಬಿಸಾಕ್ಬಿಟ್ಟ ಏನೋ. ಈ ಸರ್ತಿ ಮಾತ್ರ ನಾನೇ ಖುದ್ದಾಗಿ ಅವ್ರ ಕೈ ಕೊಡ್ತೀನಿ. ಅಂದ್ರೆ ರಾಧಿಕಾ ಕೈಗೆ ಕೊಡ್ತೀರಾ? ಎಸ್, ಬರೀ 100 ರೂಪಾಯಲ್ಲಿ ಕೆಲಸ ಮುಗಿಸ್ತೀನಿ. ಹೌದಾ? ಆತರ ಏನ್ರಿ ಮಾಡ್ತೀರಾ ನೀವು? ನೋಡಮ್ಮ, ಈಗ ಮೇಡಮ್ ಆಫೀಸ್ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ಎಲ್ರು ಹಾಯ್ ಮೇಡಮ್, ಹಲೋ ಮೇಡಮ್, ವೆಲ್ಕಮ್ ಮೇಡಮ್, ನಮಸ್ತೆ ಮೇಡಮ್ ಅಂತಾರೆ. ಆದ್ರೆ ನಾನು 100 ರೂಪೀಸ್ ಖರ್ಚು ಮಾಡಿ ಒಂದೊಳ್ಳೆ ಫ್ಲವರ್ ಬೊಕ್ಕೆ ತಗೊಂಡು ಅವ್ರ ಮುಂದೆ ನಿಂತ್ಕೊಂಡು ಮೇಡಮ್ ವೆಲ್ಕಮ್ ಟು ಅವರ್ ಆಫೀಸ್ ಮೇಡಮ್ ಅಂತೀನಿ. ಹಂಗೆ ಇಂಪ್ರೆಸ್ ಆಗ್ಬಿಡ್ತಾರೆ. ಆಗ ಶುರು ಆಗುತ್ತೆ ರಾಧಿಕಾ ಮುಂಬೈಗೂ, ನಂದಗೋಪಾಲ MBAಗೂ ಸ್ಯಾಟಲೈಟ್ ಲಿಂಕು. ಇದು ಸ್ಯಾಟಲೈಟ್ ಲಿಂಕ್ ಅಲ್ಲ, ಶನೀಶ್ವರ ಲಿಂಕು. ಈ ಏರಿಯಾದಲ್ಲಿ ಸಿಗ್ನಲ್ಲೇ ಸಿಗೋದಿಲ್ಲ. ಏನಾಯ್ತ್ರಿ? ನೋಡಿ, ಬೆಳಿಗ್ಗೆ ಎದ್ದು ಕೂತು ಧೂಮ್ಕೇತು. ಹಲೋ, ಅವ್ನ ಕೈಗೆ ಏನೋ ಸಿಗಾಕೊಂಡ್ರೆ ನಿನ್ ಕುಜು ದೋಷ ಇದೆ ಶಾಂತಿ ಮಾಡಿಸು, ಶನಿ ದೋಷ ಇದೆ ವಾಂತಿ ಮಾಡಿಸು ಅಂತ ಬಿಡ್ತಾನೆ ಎಲ್ಲದಕ್ಕೂ. ಗೋಪಾಲನಿಗೆ ಮಸ್ಕಾ ಹೊಡೆದು ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಕೊಡಿಸ್ಬೇಕು. ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ಕಣಯ್ಯ. ಇನ್ನೇನ್ ಮಾಡ್ತಿರ್ತಾಳಮ್ಮ, ನುಗ್ಗೆಕಾಯೋ ಬಗ್ಗೆಕಾಯಿ ಹೆಚ್ಚುತ್ತಾ ಕೂತಿರ್ತಾಳೆ. ಹೌದಾ? ಇವತ್ತು ನುಗ್ಗೆಕಾಯ? ಅಯ್ಯೋ, ನುಗ್ಗೆಕಾಯಿ ಬಗ್ಗೆ ಅಷ್ಟು ತಾತ್ಸಾರ ಮಾತಾಡಬೇಡಮ್ಮ. ನುಗ್ಗೆಕಾಯಿ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಅಷ್ಟೇ ಅಲ್ಲ,
ಬೂದುಗುಂಬಳಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡಿರ್ತಾಳಲ್ಲ ಅದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಕಣ ಮತ್ತೆ ಬೇರೆ ಸಾಂಬಾರಿಗೆ ನನ್ನ ಹೆಂಡತಿ ಒಗ್ಗರಣೆ ಹಾಕ್ತಾಳೆ. ಯಾಕೆ ಹೇಳ್ತೀಯಾ? ಅಯ್ಯೋ ಹೊರಟೇ ಬಿಟ್ಟಲ್ಲ. ಇವತ್ತು ಮುಂಬೈಯಿಂದ ಅವ್ರ ಬಾಸ್ ಬರ್ತಾ ಇದಾರೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಇಲ್ಲಿದ್ದಾರೆ. ಒಂದು ನವಗ್ರಹ ಶಾಂತಿ ಮಾಡಿಸ್ಬಿಟ್ರೆ ಟೆನ್ಷನ್ ಎಲ್ಲ ಹೊರಟೋಗುತ್ತೆ. ರೀ ಸ್ವಲ್ಪ ತಿರುಗಿ ನೋಡಿ, ನಿಮ್ ಪುರಾಣ ಕೇಳೋದಿಕ್ಕೆ ಅಲ್ಲಿ ಯಾರೂ ಇಲ್ಲ.